ನಮಸ್ಕಾರ. ನನ್ನ ಹೆಸರು KN ಕುಮಾರ್ ಅಂತೇಳಿ. ನಾನು ಸುಮಾರು 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸ್ತಾ ಇರ್ತೀನಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಹಾಕ್ಲಿಲ್ಲ. ಹಾಗಾಗಿ ನಾವು ಕಾಂಗ್ರೆಸ್ ಬೆಂಬಲಿತ ರೈತ ಸಂಘದ ಅಭ್ಯರ್ಥಿಯಾದಂಥ ದರ್ಶನ್ ಪುಟ್ಟಣ್ಣವರಿಗೆ ವೋಟ್ ಮಾಡಿದ್ವಿ. ದರ್ಶನ್ ಪುಟ್ಟಣ್ಣನವರು ಶಾಸಕರಾಗಿ 3 ವರ್ಷ ಕಳೆದರು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಡೆಗಣಿಸಿದ್ದಾರೆ. ಹಾಗಾಗಿ ದರ್ಶನ್ ಪುಟ್ಟಣ್ಣನವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಕಡೆಗಣಿಸಿದ್ದಾರೆ. ಹಲವು ಊರುಗಳಲ್ಲಿ ಕಾಮಗಾರಿಗಳು ನಡೆಸ್ಬೇಕಾದ್ರೆ ಭೂಮಿ ಪೂಜೆ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾಯಿಲ್ಲ. ಅವರು ಗ್ರಾಮಕ್ಕೆ ಬರೋದೇ ಆ ವಿಷಯ ನಮಗೆ ಕಾರ್ಯಕರ್ತರಿಗೆ ಗೊತ್ತಾಯ್ತಲ್ಲ. ಹಾಗಾಗಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ 16-15 ವರ್ಷಗಳಿಂದ ಅನ್ಯಾಯ ಆಗ್ತಾಯಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ರವರು ಹಾಗೂ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರವರು ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಆಗುತ್ತಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ನಾನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಕಣಿವೆಕೊಪ್ಪಲು ಕುಮಾರ್ ಅವರೇ, ತಾವು ಭಾಳಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರ ಕೆಲಸ ಮಾಡ್ತಾಯಿದ್ದೀರಿ. ಯಾವ ರೀತಿ ನಿಮಗೆ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತಾಯಿದೆ ಅಂತ ಹೇಳ್ತೀರಿ? ಯಾವ ರೀತಿ ಅಂತಂದರೆ ನಮ್ಮೂರಲ್ಲೇ ಕಾರ್ಯಕ್ರಮ ನಡೀತಾ ಇದ್ರೂ ಶಾಸಕರು ಬರ್ತಾರೆ, ಭೂಮಿ ಪೂಜೆ ಮಾಡ್ತಾರೆ, ಕಾಮಗಾರಿ ಮಾಡ್ತಾರೆ, ನಮಗೆ ಗೊತ್ತಿರಕ್ಕಿಲ್ಲ. ಹಂಗಾಗಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಜೊತೆಲೇ ಹೋಗ್ಬೇಕು. ಯಾಕೆಂದರೆ ಇವರು ರೈತ ಸಂಘದಿಂದ ನಿಂತು ಗೆದ್ದಿದ್ರೆ ಅದೊಂಥರ ಓಕೆ. ಇವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತಿರೋದ್ರಿಂದ ಕಾಂಗ್ರೆಸ್ ಕಾರ್ಯಕರ್ತನ ವಿಶ್ವಾಸಕ್ಕೆ ತಕ್ಕಂತೆ ಯಾವುದೇ ಕಾರ್ಯಕ್ರಮಗಳಿಗೆ ಸ್ಪಂದನೆ ನೀಡಬೇಕು. ಇವರು ಯಾವುದೇ ರೀತಿಯ ಸ್ಪಂದನೆ ನೀಡ್ತಾಯಿಲ್ಲ. ಅವರ ಪಕ್ಷದ ಕಾರ್ಯಕರ್ತರನ್ನ ಮಾತ್ರ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ವಿನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮೂಲೆ ಗುಂಪು ಮಾಡ್ತಾಯಿದ್ದಾರೆ. ಇದರಿಂದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬ ನೋವು ಆಯ್ತಾಯಿದೆ, ತುಂಬ ಅನ್ಯಾಯ ಆಯ್ತಾಯಿದೆ. ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಸರಿ ಮಾಡಿಸ್ಬೇಕು ಅಂತ ನಾವು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾನು ಮನವಿ ಮಾಡಿಕೊಳ್ತೇನೆ. ಅಲ್ಲ, ಭಾಳಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ದರ್ಶನ್ ಪುಟ್ಟಣ್ಣವ್ರ ಜೊತೆ ಇರ್ತಾರೆ, ಕಾಮಗಾರಿ ಕೂಡ ನಡೆಸ್ತಾ ಇದ್ದಾರೆ. ಇದು ತಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ಅವರು ನಡೆಸ್ತಾ ಇದ್ದಾರೆ, ಆದರೆ ಅವ್ರು ಬೇಕಾದ ವ್ಯಕ್ತಿಗಳನ್ನು ಮಾತ್ರ ಬಳಸ್ಕೊತಾ ಇದ್ದಾರೆ ವಿನ ಇದರಲ್ಲೂ ಪೊಲಿಟಿಕ್ಸ್ ರಾಜಕಾರಣ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಮೂಹಿಕವಾಗಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಲೆಕ್ಕಕ್ಕೆ ತಗೋತಾ ಇಲ್ಲ ಅಂತ ಹೇಳ್ತೀರಾ? ಸಾಮೂಹಿಕವಾಗಿ ಲೆಕ್ಕಕ್ಕೆ ತಗೋತಾ ಇಲ್ಲ ಸರ್. ಕೆಲವು ಸೆಲೆಕ್ಟೆಡ್ ಪೀಪಲ್ನ ಮಾತ್ರ ಇಟ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾದ ಅವ್ರ ಕೆಲಸ ಕಾರ್ಯಗಳು ನೋಡ್ಕೊಳ್ಳುವಂಥವ್ರು ಮಾತ್ರ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಸರ್. ಮುಂದಿನ ನೀವು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಿಲ್ಲುವ ಒಂದು ವೇಳೆ ಅಭ್ಯರ್ಥಿ ಹಾಕಲಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ? ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾಂಡಿಡೇಟ್ ಹಾಕನೇ ಇರೋಲಿ ನಾವು ಸ್ವಾತಂತ್ರ್ಯ ಅಭ್ಯರ್ಥಿಗೆ ಸ್ಪರ್ಧೆ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಕುಮಾರ್ ಅವರೇ, 2028ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿನ ಹಾಕಲಿಲ್ಲ ಅಂತಂದರೆ ತಾವೇ ಸ್ಪರ್ಧೆ ಮಾಡ್ತೀರಾ? ಓಕೆ ಸರ್, ನಾವೇ ಮಾಡ್ತೀವಿ. ಯಾಕೆ ಅಂದರೆ ನಾವು 25 ವರ್ಷಗಳಿಂದಲೂ ನಮಗೆ ಅನ್ಯಾಯ ಆಗಿದೆ. ಆದ್ದರಿಂದ ನಮಗೆ ಸಾರ್ವಜನಿಕ ಕೆಲಸಗಳೆಲ್ಲ ಮಾಡಿದ್ದೀನಿ. ನಾನು ವಿದ್ಯಾರ್ಥಿ ದಶೆಯಲ್ಲೇ ಚಿನ್ಕುಳಿ ಹೋಬಳಿ 5ನೇ ತರಗತಿಯಿಂದ ಹಿಡಿದು ಪದವಿ ವಿದ್ಯಾರ್ಥಿ ಸಂಘದವರೆಗೂ ನಾನು ವಿದ್ಯಾರ್ಥಿ ಸಂಘದ ನಾಯಕನಾಗಿ ಕೆಲಸ ಮಾಡೋನಿ. ಹಂಗಾಗಿ ನನಗೆ ಮಂಡ್ಯ, ಮೈಸೂರು, ಕೊಡಗು, ಹಾಸನ 4 ಜಿಲ್ಲೆಗಳಲ್ಲಿ ನಮಗೆ ಪರಿಚಯ ಇದೆ ಸರ್. ಹಾಗಾಗಿ ನಮಗೆ ಹಣಕಾಸಿನ ಬಗ್ಗೆ ಸಹಾಯ ಮಾಡುವಂಥ ವ್ಯಕ್ತಿಗಳು ಇದ್ದಾರೆ. ಹಾಗಾಗಿ ನಾನು ಚುನಾವಣೆಗೆ ಸ್ಪರ್ಧಿಸ್ಬೇಕಂತ. ಒಂದು ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತಂದರೆ ಜನಗಳೆಲ್ಲ ಏನು ಹೇಳ್ತಾರೆ ಅಂದರೆ 50 ಕೋಟಿ ಬೇಕು, 100 ಕೋಟಿ ಬೇಕು ದುಡ್ಡು ಅಂತ ಹೇಳ್ತಾರೆ. ತಮ್ಮಲ್ಲಿ ಅಂತಹ ಸಂಪನ್ಮೂಲ, ಕನಿಷ್ಠ ಸಂಪನ್ಮೂಲ, ಚುನಾವಣೆ ಸ್ಪರ್ಧೆ ಮಾಡೋ ಸಂಪನ್ಮೂಲ ಇದೆಯಾ? ನಾನು ಸರ್ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಈಗ KS ಪುಟ್ಟಣ್ಣನವರು ಏನು 50 ಕೋಟಿ ಮಡಗಿದ್ನಿಲ್ಲ. ಅವರು ಜನಗಳ ಆಶೀರ್ವಾದದಿಂದ ಅವ್ರ ದುಡ್ಡು ಇಸ್ಕೊಂಡು ಎಲೆಕ್ಷನ್ ಫೇಸ್ ಮಾಡ್ರು.
ಈಗ ಟಾಟಾ ಬಿರ್ಲಾ ಅನಿಲ್ ಅಂಬಾನಿ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಅವ್ರ ಹತ್ರ ಬೇಜಾನ್ ದುಡ್ಡಿತ್ತು. ಹಾಗಾಗಿ ನಾನು ದುಡ್ಡು ಬಗ್ಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ ಸರ್, ಜನರ ಮೇಲೆ ವಿಶ್ವಾಸ ಇದೆ. ಅವರ ಆಶೀರ್ವಾದ ಮಾಡಿದ್ರೆ ಯಾರು ಮುಖ್ಯಮಂತ್ರಿನೂ ಆಗ್ಬೋದು, ಶಾಸಕರು ಆಗ್ಬೋದು, ಜನರೇ ಆಶೀರ್ವಾದನೇ ಮುಖ್ಯ ಸರ್ ನನ್ನ ಗುರಿ. ಈಗ